ಪ್ರೈಸ್ ದ ಲಾರ್ಡ್. ಪ್ರಿಯರಾದವರೇ, ಈ ತಿಂಗಳಿನ ಪ್ರಥಮ ದಿನದ ನಿರೀಕ್ಷೆಯ ವಾಕ್ಯ ಧ್ಯಾನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ. ಹೊಸ ದಿನ ಮಾತ್ರವಲ್ಲ, ದೇವರು ಹೊಸ ವಾಕ್ಯವನ್ನು ಕೊಟ್ಟು ನಮಗೆ ನಿರೀಕ್ಷೆಯನ್ನು ಕೊಡುವಂಥ ಆ ವಾಗ್ದಾನ ಏನಂತ ನೋಡೋಣವೇ. ನಮ್ಮ ಸತ್ಯವೇದ ಪುಸ್ತಕವನ್ನು ಯೆಶಾಯ ಪ್ರವಾದನೆಯ ಗ್ರಂಥ 41ನೇ ಅಧ್ಯಾಯ ಅದರ 18ನೇ ವಾಕ್ಯ. ದ ಬುಕ್ ಆಫ್ ಐಸಾಯಾ ಚಾಪ್ಟರ್ 41 ವರ್ಸ್ 18. ಬೋಳು ಗುಡ್ಡಗಳಲ್ಲಿ ನದಿಗಳನ್ನು, ತಗ್ಗುಗಳಲ್ಲಿ ಒರತೆಗಳನ್ನು ಹೊರಡಿಸಿ, ಅರಣ್ಯವನ್ನು ಕೆರೆಯಾಗಿಯೂ ಮರುಭೂಮಿಯನ್ನು ಬುಗ್ಗೆಗಳಾಗಿಯೂ ಮಾಡುವೆನು. ಪ್ರಿಯರಾದವರೇ, ಈ ಹೊಸ ತಿಂಗಳಿನ ಪ್ರಥಮ ದಿನದಲ್ಲಿ ಕರ್ತನು ಅದ್ಭುತವಾದಂಥ ನಿರೀಕ್ಷೆ ಹುರಿದುಂಬಿಸುವಂಥ ವಾಗ್ದಾನವನ್ನು ಕೊಡ್ತಿದ್ದಾನೆ. ಇಲ್ಲಿ ಈ ವಾಕ್ಯವನ್ನು ಸ್ವಲ್ಪ ಆಳವಾಗಿ ನಾವು ನೋಡಬೇಕಾದ್ರೆ ಒಂದು 4 ಪ್ರಾಮುಖ್ಯವಾದಂಥ ಆಶೀರ್ವಾದವಾದಂಥ ವಾಗ್ದಾನಗಳು ತುಂಬಲ್ಪಟ್ಟಂಥ ಪದಗಳನ್ನು ನಾವು ನೋಡ್ತೀವಿ. ಅದೇನಂತ ನೋಡಬೇಕಾದ್ರೆ ನದಿಗಳು, ಒರತೆಗಳು, ಕೆರೆ, ಬುಗ್ಗೆಗಳು. ಆಮೇಲೆ ನದಿಗಳು, ಒರತೆಗಳು, ಕೆರೆ, ಬುಗ್ಗೆಗಳು. ನೀರು ಅಂತ ನೋಡಬೇಕಾದ್ರೆ ಅದು ಸಮೃದ್ಧಿಗೆ ಒಂದು ಗುರುತು, ಆಶೀರ್ವಾದಕ್ಕೆ ಒಂದು ಗುರುತು. ಈ ವಾಕ್ಯವು ನಮ್ಮ ಜೀವಿತವನ್ನು ಮಾರ್ಪಡಿಸುವಂಥ ಒಂದು ವಾಗ್ದಾನ. ಕರ್ತನ್ ಹೇಳ್ತಿದ್ದಾನೆ, ಬೋಳು ಗುಡ್ಡಗಳಲ್ಲಿ ಅಥವಾ ಇನ್ನೊಂದು ಭಾಷಾಂತರದಲ್ಲಿ ನೋಡಬೇಕಾದ್ರೆ ಎತ್ತರವಾದಂಥ ಸ್ಥಳದಲ್ಲಿ ನದಿಗಳನ್ನು ಕರ್ತನು ಹರಿಸುವನು. ಎರಡನೇದಾಗಿ ತಗ್ಗುಗಳಲ್ಲಿ ಒರತೆಗಳನ್ನು ಹೊರಡಿಸುವನು. ತಗ್ಗುಗಳಲ್ಲಿ ಒರತೆಗಳು. ಮೂರನೇದಾಗಿ ಅರಣ್ಯವನ್ನು ಅಥವಾ ವನನಲ ಅಂತ ತಗೋಬಹುದು, ಅದನ್ನು ಕೆರೆಯಾಗಿ ಮಾರ್ಪಡಿಸುತ್ತಾನೆ. ನಾಲ್ಕನೇದಾಗಿ ಮರುಭೂಮಿಯನ್ನು ನೀರಿನ ಬುಗ್ಗೆಗಳಾಗಿ ಮಾರ್ಪಡಿಸುತ್ತಾನೆ. ಆಮೇಲೆ ಅಂದರೆ ಏನರ್ಥ ಅಂತ ನೋಡಬೇಕಾದ್ರೆ ಶಾಪಗ್ರಸ್ತವಾದಂಥ ಜೀವಿತವನ್ನು ಆಶೀರ್ವಾದವಾಗಿ ಮಾರ್ಪಡಿಸುತ್ತಾನೆ. ಕೊರತೆಗಳು ಇರುವಂಥ ಜೀವಿತವನ್ನು ಸಮೃದ್ಧಿಯಾಗಿ ಮಾರ್ಪಡಿಸುತ್ತಾನೆ. ಏನೂ ಇಲ್ಲ, ಪೂಜ್ಯ ಎಂಬ ಸ್ಥಿತಿಯಿಂದ ಸಂಪೂರ್ಣ ತುಂಬಿ ತುಳುಕುವಂಥ ಆಶೀರ್ವಾದವನ್ನು ಕೊಡುವೆನು ಎಂಬುದಾಗಿ ವಾಗ್ದಾನ ಕೊಡ್ತಿದ್ದಾನೆ. ಒಂದು ವೇಳೆ ನನ್ನ ಜೀವಿತವು ಮರುಭೂಮಿಯ ಹಾಗೆ ಇದೆ, ನನ್ನ ಜೀವಿತವು ಅರಣ್ಯದ ವನನಲದಂತಿದೆ, ಒಂದು ಆಶೀರ್ವಾದವನ್ನು ನನ್ನಿಂದ ಕಾಣಕ್ಕಾಗ್ತಿಲ್ಲ ಎಂಬುದಾಗಿ ಒಂದು ವೇಳೆ ಸೋತು ಹೋಗಿ ಈ ಕಾರ್ಯಕ್ರಮ ನೀವು ನೋಡ್ತಿರ್ಬೋದು. ಕರ್ತನ್ ಹೇಳ್ತಿದ್ದಾನೆ, ನಾನು ಮಾರ್ಪಡಿಸುವಂಥ ದೇವರು. ಒಣ ನೆಲವನ್ನು ಕೆರೆಯನ್ನಾಗಿ ಮಾರ್ಪಡಿಸುವೆ, ಮರುಭೂಮಿಯನ್ನು ಆತನು ನೀರಿನ ಬುಗ್ಗೆಯಾಗಿ ಮಾರ್ಪಡಿಸುವುದು ನಿಜ. ಅಂದರೆ ಇವತ್ತು ಯಾವುದೆಲ್ಲ ನಮ್ಮ ಜೀವಿತದಲ್ಲಿ ಒಣಗಿ ಹೋಗಿದೆಯೋ, ಮರುಭೂಮಿಯಂತೆ ಕಾಣಲ್ಪಡುತ್ತಿದೆಯೋ, ಕರ್ತನ್ ಹೇಳ್ತಿದ್ದಾನೆ, ಅದನ್ನು ನನ್ನ ಆಶೀರ್ವಾದವಾಗಿ ಬದಲಾಯಿಸುವೆ, ಸಮೃದ್ಧಿಯಾಗಿ ಬದಲಾಯಿಸುವೆ. ದುಃಖವಿದ್ದಲ್ಲಿ ಆನಂದವನ್ನು ಕೊಡುವೆ, ದುಃಖವನ್ನು ಸಂತೋಷವಾಗಿ ಮಾರ್ಪಡಿಸುವೆ, ಲಜ್ಜೆಯನ್ನು ಘನತೆಯಾಗಿ ಮಾರ್ಪಡಿಸುವೆ, ದರಿದ್ರವನ್ನು ಐಶ್ವರ್ಯವಾಗಿ ಮಾರ್ಪಡಿಸುವೆ, ಪಾಪಿಯನ್ನು ಪರಿಶುದ್ಧನಾಗಿ ಮಾರ್ಪಡಿಸುವೆ. ಆಮೇಲೆ ನಮ್ಮ ದೇವರು ನಮ್ಮ ಜೀವಿತವನ್ನೇ ಮಾರ್ಪಡಿಸುವಂಥ ದೇವರಾಗಿದ್ದಾನೆ. ಆದ್ದರಿಂದ ಈ ತಿಂಗಳಿನ ಹೊಸ ತಿಂಗಳಿನ ಈ ಹೊಸ ದಿನದಲ್ಲಿ ಕರ್ತನ ನಮಗೆ ಹೇಳ್ತಿದ್ದಾನೆ, ನಾನು ನದಿಗಳನ್ನು, ಒರತೆಗಳನ್ನು, ಕೆರೆ, ನೀರಿನ ಬುಗ್ಗೆಯನ್ನು ನಾನು ಹೊರಡಿಸುವೆ. ನಿನ್ನ ಜೀವಿತವು ಒಂದು ವೇಳೆ ಬೋಳು ಗುಡ್ಡದಲ್ಲಿರುವ ಹಾಗಿದೆಯಾ, ತಗ್ಗಿನಲ್ಲಿ ನಡೆಯುವ ಹಾಗಿದೆಯಾ, ಅರಣ್ಯದ ವನನಲದಂತಿದೆಯಾ, ಮರುಭೂಮಿಯ ಹಾಗೆ ಕಾಣಲ್ಪಡ್ತಿದೆಯಾ? ಕರ್ತನ್ ಹೇಳ್ತಿದ್ದಾನೆ, ನಾನಿದನ್ನು ಆಶೀರ್ವಾದವಾಗಿ ಮಾರ್ಪಡಿಸುವೆ. ಅದಕ್ಕಾಗಿಯೇ ಕಲ್ವಾರಿ ಶಿಲುಬೆಯಲ್ಲಿ ನನ್ನ ಪ್ರಾಣವನ್ನು ಕೊಟ್ಟೆ. ಆದ್ದರಿಂದ ಸೋತು ಹೋಗಬೇಡ್ರಿ,
ಭಯಪಡಬೇಡ್ರಿ, ಕಳವಳಗೊಳ್ಬೇಡ್ರಿ. ಈ ವಾಗ್ದಾನವನ್ನು ಹಿಡ್ಕೊಳ್ರಿ, ನಂಬಿರಿ, ಸ್ವಾಧೀನ ಮಾಡಿಕೊಳ್ಳ್ರಿ. ಅದ್ಭುತವನ್ನು, ಬದಲಾವಣೆಯನ್ನು ನೀವು ಕಾಣುವಿರಿ. ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ನಮ್ಮನ್ನು ಪ್ರೀತಿಸುವಂಥ ಪರಲೋಕದ ತಂದೆಯೇ, ನೀರು ಆಶೀರ್ವಾದಕ್ಕೆ ಒಂದು ಗುರುತು ಸ್ವಾಮಿ. ದೇವರೇ, ನಮ್ಮ ಜೀವಿತದಲ್ಲಿರುವಂಥ ಒಣ ನೆಲವನ್ನು, ಮರುಭೂಮಿಯನ್ನು ನೀರಿನ ಬುಗ್ಗಿಯಾಗಿ ಮಾರ್ಪಡಿಸು ಎಂಬುದಾಗಿ ವಾಗ್ದಾನ ಕೊಡ್ತಿದೆಯಾ ಸ್ವಾಮಿ. ಈ ಕಾರ್ಯಕ್ರಮ ನೋಡುವಂಥ ಯಾರ್ಯಾರ ಜೀವಿತವು ಒಣಗಿ ಹೋಗಿದೆಯೋ, ಮರುಭೂಮಿಯಂತೆ ಕಾಣಲ್ಪಡ್ತಿದೆಯೋ, ಅದು ಆಶೀರ್ವಾದವಾಗಿ ಮಾರ್ಪಡಲಿ ಸ್ವಾಮಿ. ಈ ದಿನ, ಈ ತಿಂಗಳು ಪೂರ್ತಿ ಇವರಿಗೆ ಆಶೀರ್ವಾದವಾಗಿರಲಿ ಎಂಬುದಾಗಿ ಯೇಸುವಿನ ನಾಮದಲ್ಲಿ ಇವರನ್ನು ಆಶೀರ್ವದಿಸಿ ಪ್ರಾರ್ಥಿಸ್ತೇವೆ ತಂದೆಯೇ. ಆಮೇನ್. ಹ್ಯಾವ್ ಅ ಬ್ಲೆಸ್ಸಡ್ ಡೇ. ಹ್ಯಾವ್ ಅ ಬ್ಲೆಸ್ಸಡ್ ಮಂತ್. ಗಾಡ್ ಈಸ್ ವಿತ್ ಯು. ಆಮೇನ್.